ಮೂವಿ ಫ್ಯಾನ್ಸ್ ಒಂದು ರೀಮೇಕ್ ಮೂವಿಯ ಕಥೆಯ ಸಾರಾಂಶ ತಗೊಂಡು ಅದರ ಜಾನರ್ನ ಚೇಂಜ್ ಮಾಡಿ ನಮ್ಮ ನೇಟಿವಿಟಿಗೆ ತಗೊಂಬಂದು ಅದರಲ್ಲಿ ಹಲವಾರು ಮಿರ್ಚಿ ಮಸಾಲ ಹಾಕಿದ್ರು ಅದನ್ನ ಸ್ಕ್ರೀನ್ ಮೇಲೆ ತಗೊಂಬಂದು ಕನ್ವಿನ್ಸ್ ಮಾಡೋದ್ರಲ್ಲಿ ಎಲ್ಲೋ ಎಡಿದ್ರು ಅಂತ ಮೂವಿ ನೋಡ್ತಾ ಅನಿಸ್ತಾ ಇದೆ ಅಂತ ಅನ್ಬೋದು. ಹಾಗೆ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಮಿಸ್ಟರ್ ಬಚ್ಚನ್ ಅಂತ. ಈ ಮೂವಿಯಲ್ಲಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನೆಲ್ಲ ಈ ರಿವ್ಯೂಯಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ಗಳು ತುಂಬ ಜನ ನೋಡ್ತಾ ಇದ್ದೀರಾ. ನಿಮಗೆ ಈ ರಿವ್ಯೂಸ್ ಎಲ್ಲ ಆನೆಸ್ಟ್ ಅನಿಸ್ತಾ ಇದ್ದರೆ, ಈ ವಿಡಿಯೋನು ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 35 minutes ಇದೆ ಅಂತ ಅನ್ಬೋದು. ಈ ಮೂವಿಯ ಒನ್ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ ನಮ್ಮ ಕಥಾನಾಯಕರ ಹೆಸರು ಮಿಸ್ಟರ್ ಬಚ್ಚನ್ ಅಂತ. ಅವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿರ್ತಾರೆ ಅಂತ ಅನ್ಬೋದು. ಅವರಿಗೆ ಒಂದು ಮಿಷಿನ್ ವಹಿಸಿರ್ತಾರೆ ಈ ಪ್ರಭಾವಿ ವ್ಯಕ್ತಿಯ ಮನೆಗೆ IT ರೈಡ್ ಮಾಡಬೇಕು ಅಂತ. ಹಾಗೆ ನಮ್ಮ ಮಿಸ್ಟರ್ ಬಚ್ಚನ್ ಅವರು ಅವರ ಪ್ರಭಾವಿ ಮನೆಗೆ ಹೋದ್ಮೇಲೆ ಹಲವಾರು ಸಮಸ್ಯೆಗಳಿಗೆ ಸಿಗಾಕಂತಾರೆ. ಆ ಸಮಸ್ಯೆಗಳು ಏನೇನೋ, ಹಾಗೆ ಅಲ್ಲಿ ಹೋಗಿರೋ ಮಿಷಿನು ಸಕ್ಸಸ್ಫುಲ್ ಆಗತ್ತಾ ಇಲ್ಲ ಖಾಲಿ ಕೈಯಿಂದ ಆಚೆ ಬರ್ತಾರ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಮೂವಿಯ ವಿಚಾರಕ್ಕೆ ಬಂದರೆ ಫಸ್ಟ್ ಆಫ್ ಆಲ್ ಆ ರೇಡ್ ಮೂವಿನೇ ಎಷ್ಟೋ ಬೆಟರ್ ಆಗಿದೆಯಲ್ಲ ಈ ಮೂವಿಗೆ ಕಂಪೇರ್ ಮಾಡ್ರೆ ಅನ್ನೋ ಸ್ಥಿತಿಗೆ ಈ ಮೂವಿ ತಗೊಂಬಂತು ಅಂತ ಅನ್ಬೋದು. ಹಾಗೆ ಈ ಮೂವಿಗೆ ನನಗೆ ಇಷ್ಟ ಆಗದೆ ಇರೋ ವಿಚಾರ ಅಂದರೆ ಆ ಮೂವಿಯಲ್ಲಿ ಕಂಟಿನ್ಯೂಟಿ ಅನ್ನೋ ಫ್ಯಾಕ್ಟರೇ ಇಲ್ಲ ಅಂತ ಅನ್ಬೋದು. ಹಾಗೆ ಹೀರೋ ಎಂಟ್ರಿಗೆ ಒಂದು ಆ್ಯಕ್ಷನ್ ಇರ್ತಾರೆ, ಅದು ಯಾತಕ್ಕೋಸ್ಕರ ಇದೆ ಅನ್ನೋದು ನಮಗೆ ಅರ್ಥನೇ ಆಗಲ್ಲ. ಅದಾಗಿ ಮೂವಿ ಒಂದು ಲವ್ ಟ್ರ್ಯಾಕಿಗೆ ಕನ್ವರ್ಟ್ ಆಗುತ್ತೆ. ಅದು ಲವ್ ಟ್ರ್ಯಾಕ್ ಇಲ್ಲ ಗ್ಲಾಮರ್ ಟ್ರ್ಯಾಕ್ ಅನ್ನೋದೇ ಮೂವಿಯಲ್ಲಿ ಒಂದು ಕನ್ಫ್ಯೂಷನ್ನು. ಆ ಫಸ್ಟ್ ಹಾಫ್ ಥ್ರೂ ಔಟ್ ಅದನ್ನ ರೋದನೆ ಕೊಡ್ತಾ ಇರ್ತಾರೆ, ಒಂಥರ ಆಶ್ ಫೀಲಿಂಗ್ ಹೊಡಿತಾ ಇರುತ್ತೆ ಅಂತ ಅನ್ಬೋದು. ಅದರ ನಡುವೆ ಒಂದು ಕಾಮಿಡಿ ಟ್ರ್ಯಾಕ್ನ ಹಾಕೊಂಡಿದ್ದಾರೆ, ಅದನ್ನ ಫನ್ನು ಬರ್ಸಲ್ಲ, ಅತ್ಲಾಗಿ ಕೋಟ್ಲ ರೀತಿ ಅನಿಸುತ್ತೆ ಆ ಕಾಮಿಡಿ ಟ್ರ್ಯಾಕ್ಗಳೆಲ್ಲ. ಸರಿ, ಕತೆ ಎಲ್ಲೋ ಇಂಟ್ರೆಸ್ಟ್ ಆಗ್ತದೆ ಅನ್ನೋ ಅಷ್ಟಿಗೆ ಅದರಲ್ಲಿ ಮಧ್ಯ ಒಂದು ಸಾಂಗ್ಗಳು ಯಾತು ಗುರು ಹಿಂಗೆ ಸಾಂಗ್ ತುರ್ಕಿದ್ದೀರಾ ಅನ್ನೋ ರೀತಿ ಫೀಲ್ ಆಗುತ್ತೆ ಅಂತ ಅನ್ಬೋದು. ಸರಿ, ಇಂಟರ್ವಲ್ ಹತ್ತತ್ರ ಬರ್ತಾ ಮೂವಿ ಎಲ್ಲೋ ಇಂಟ್ರೆಸ್ಟ್ ಆಗ್ತದೆ ಅನ್ನೋ ಅಷ್ಟಿಗೆ ಒಂದು ಇಂಟರ್ವಲ್ ಟ್ವಿಸ್ಟು. ಓಕೆ ಸರಿ, ಸೆಕೆಂಡ್ ಹಾಫಲ್ಲಿ ಏನೋ ಚೆನ್ನಾಗಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾರೆ, ಇಂಟ್ರೆಸ್ಟಿಂಗ್ ಆಗಿರ್ಬೋದು ಅಂತ. ಸೆಕೆಂಡ್ ಹಾಫಿಗೆ ಹೋದರೆ ಅದು ಇನ್ನೂ ಕ್ವಾಟ್ಲಾಗಿದೆ ಅಂತ ಅನ್ಬೋದು. ಸರಿ, ಸೆಕೆಂಡ್ ಹಾಫಲ್ಲಿ ಏನೋ ಇನ್ಕಮ್ ಟ್ಯಾಕ್ಸು ರೈಡು ಸಿಚುವೇಶನ್ಸ್ಗಳು ನಡೀತಾ ಇದೆ, ಹೀರೋಗೂ ವಿಲನ್ಗೂ ಜಿದ್ದಿ ಆಗ್ತಾ ಇದೆ ಅನ್ನೋ ಅಷ್ಟಿಗೆ ಅದರಲ್ಲಿ ಇನ್ನೊಂದು ಲವ್ ಟ್ರ್ಯಾಕ್ನ ತಗೊಂಬಂದು ಅದರಲ್ಲಿ ಇನ್ನೂ ಸಾಂಗ್ಸ್ಗಳನ್ನು ಹಾಕೊಂಡು ಒಂದು ಸೀರಿಯಸ್ ಸಿಚುವೇಶನ್ನ ಒಂದು ಕಾಮಿಡಿ ರೀತಿ ಪ್ರೆಸೆಂಟೇಷನ್ ಮಾಡ್ತಾರೆ ಅಂತ ಅನ್ಬೋದು. ಹಾಗೆ ಮೂವಿಯಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ಆ್ಯಕ್ಷನ್ಸ್ಗಳು ಬರುತ್ತೆ ಅಂತ ಅನ್ಬೋದು. ಒಂಥರ ಓವರ್ ಪವರಿಂಗ್ ಆಗಿ ಫೀಲ್ ಆಗುತ್ತೆ. ಅದೇ ಸಮಯದಲ್ಲಿ ಫೋರ್ಸ್ಫುಲ್ಲಿ ಸೀನ್ಸ್ಗಳಿಗೆ ಇನ್ಸರ್ಟ್ ಮಾಡಿದರೆ ರೀತಿನೂ ಅನಿಸುತ್ತೆ ಮೂವಿ ನೋಡ್ತಾ ಅಂತ ಅನ್ಬೋದು. ಹಾಗೆ ಕ್ಲೈಮ್ಯಾಕ್ಸ್ ಹತ್ತತ್ರ ಬರ್ತಾ ಕೆಲವೊಂದು ಟ್ವಿಸ್ಟ್ಗಳನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಟ್ವಿಸ್ಟ್ಗಳನ್ನು ನೋಡಿದ್ಮೇಲೆ ಇದೊಂದು ಟ್ವಿಸ್ಟ್ ಅನ್ನೋ ರೀತಿ ಫೀಲ್ ಆಗುತ್ತೆ ಅಂತ ಅನ್ಬೋದು. ಹಾಗೆ ಸೆಕೆಂಡ್ ಹಾಫು ಒಂಥರ ಸ್ಲೋ ಪೇಸ್ ಆಗಿ ನರೇಷನ್ ಇತ್ತು ಅಂತ ಅನ್ಬೋದು. ಹಾಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ಹಾಫೇ ಎಷ್ಟೋ ಬೆಟರ್ ಆಗಿದೆಯಲ್ಲ ಅನ್ನೋದು ನಮಗೆ ಮೂವಿ ನೋಡ್ತಾ ಅನಿಸುತ್ತೆ ಅಂತ ಅನ್ಬೋದು. ಡೈರೆಕ್ಟ್ರು ಏನೋ ಕನ್ವೆ ಮಾಡೋಕ್ಕೆ ಹೋಗಿದ್ದಾರೆ, ಆದರೆ ಅದನ್ನು ಕ್ಲೀನಾಗಿ ಪ್ರೆಸೆಂಟೇಷನ್ ಮಾಡಿಲ್ಲ ಅಂತ ಮೂವಿ ನೋಡ್ತಾ ಅನಿಸುತ್ತೆ ಅಂತ ಅನ್ಬೋದು. ಹಾಗೆ ಮೂವಿಯ ಆ್ಯಕ್ಷನ್ ವಿಚಾರಕ್ಕೆ ಬಂದರೆ ಆ್ಯಕ್ಷನ್ಸ್ಗಳು ಏನು ಹೊಸತನವಾಗಿ ಯಾವುದೂ ಇರಲಿಲ್ಲ ಅಂತ ಅನ್ಬೋದು. ಅದೇ ರಿಪೀಟೆಡ್ ಆ್ಯಕ್ಷನ್ಸ್ ಮೂವಿಯಲ್ಲಿ ಹಾಕೊಂಡಿದ್ದಾರೆ ಅಂತ ಅನ್ಬೋದು. ಹಾಗೆ ನನಗೆ ಅದನ್ನು ಅಷ್ಟೊಂದು ಇಂಪ್ರೆಸಿವ್ ಆಗಿ ಯಾವುದೇ ಅಂಶಗಳು ಆಕ್ಷನ್ ವಿಭಾಗದಲ್ಲಿ ಇರಲಿಲ್ಲ ಅಂತ ಹೇಳ್ಬೋದು. ಹಾಗೆ ಮೂವಿಯಲ್ಲಿ ನನಗೆ ಆ ವಿಜುವಲೈಸೇಷನ್ಸ್ಗಳು, ಸಾಂಗ್ಸ್ಗಳು, ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಸು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಅನ್ಬೋದು. ಪಾತ್ರದ ವಿಚಾರಕ್ಕೆ ಬಂದರೆ ನನಗೆ ರವಿ ತೇಜಸ್ ಅವರು ಕೊಟ್ಟಿರೋ ಪಾತ್ರ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅನಿಸ್ತು. ಹೀರೋಯಿನ್ನ ಪಾತ್ರನ ಜಸ್ಟಿಫೈ ಮಾಡ್ರು ಅಂತ ಅನಿಸ್ತು ನನಗೆ. ವಿಲನ್ನ ಪಾತ್ರ ಇನ್ನೂ ಚೆನ್ನಾಗಿ ಯೂಟಿಲೈಸ್ ಮಾಡ್ಬೋದಾಗಿತ್ತು. ಆ ಪವರು, ಆ ರಗಡು ಆ ಫೀಲ್ ಆಗಿಲ್ಲ ಮೂವಿಯಲ್ಲಿ ಅಂತ ಅನ್ಬೋದು. ಹಾಗೆ ಸಪೋರ್ಟಿಂಗ್ ರೋಲ್ಸ್ಗಳಾಗಿ ಹಲವಾರು ಪಾತ್ರಗಳು ಇದೆ ಅಂತ ಅನ್ಬೋದು. ಅವರು ಕೊಟ್ಟಿರೋ ಪಾತ್ರನ ಚೆನ್ನಾಗಿ ಜಸ್ಟಿಫೈ ಮಾಡ್ರು ಅಂತ ಅನ್ಬೋದು. ಹಾಗೆ ಡೈಲಾಗ್ಸ್ ವಿಚಾರಕ್ಕೆ ಬಂದರೆ ಡೈಲಾಗ್ಸ್ಗಳು ಅಷ್ಟೊಂದು ಪವರ್ಫುಲ್ ಆಗಿರಲಿಲ್ಲ ಅಂತ ಅನ್ಬೋದು. ಒಂದು ಸಪ್ಪೆಯಾಗಿ ರೈಟಿಂಗ್ ಇತ್ತು ಡೈಲಾಗ್ಸ್ಗಳು ಅಂತ ಅನಿಸ್ತು ನನಗೆ ಮೂವಿಯಲ್ಲಿ. ಓವರ್ ಆಲ್ ಆಗಿ ನನಗೆ ಮೂವಿ ವಿಚಾರಕ್ಕೆ ಬಂದರೆ ಮೂವಿ ಆವ್ರೇಜ್ಗಿಂತ ಬಿಲೋ ಆವ್ರೇಜ್ ಆಗಿದೆ ಅಂತ ಅನ್ಬೋದು. ಖಂಡಿತ ಒಂದು ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದಂತ ಮೂವಿ. ನಾನು ನೋಡಿ ಅಂತ ಸಜೆಷನ್ ಮಾಡಲ್ಲ ಅಂತ ಅನ್ಬೋದು. ಹಾಗೆ ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 1.5 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ಈ ಮೂವಿನ ನೀವಿನ್ನೂ ಚೆಕ್ಔಟ್ ಮಾಡಿಲ್ಲ ಅಂದರೆ ಖಂಡಿತ ಹೋಗಿ ರೇಡ್ ಮೂವಿನ ನೋಡಿ, ಅದೇ ಬೆಟರ್ ಆಗಿದೆ. ಹಾಗೆ ಈ ರಿವ್ಯೂ ನಿಮಗೆ ಆನೆಸ್ಟ್ ಅನಿಸ್ತಂದರೆ, ಈ ವಿಡಿಯೋ ಇಷ್ಟ ಆಯ್ತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.